ಸೊ ಇವತ್ತು ಬನ್ನಿ ನಮ್ಮ ಸ್ವರ್ಣೋದ್ಯಮ ಫ್ಯಾಕ್ಟರಿಯಲ್ಲಿ ಚಿನ್ನ ತಯಾರಿಕೆ ಆಗೋದು ಹೇಗಂತ ಹೇಳಿ ನೋಡೋಣ. ಚಿನ್ನ ತಯಾರಿಕೆಯ ಫಸ್ಟ್ ಸ್ಟೆಪ್ ಇಲ್ಲಿಂದ ಶುರು ಆಗ್ತದೆ. ಈಗ ನೀವು ನೋಡ್ಬೋದು, ಹಿಂದೆ ಅವರು ಒಂದು ಡೈಮಂಡ್ ಸೆಟ್ಟಿಂಗ್ ಮಾಡ್ತಿದ್ದಾರೆ. ಒಂದು ಜುಮ್ಕಾದಲ್ಲಿ ಕನಿಷ್ಠ 330 ವಜ್ರಗಳಿರ್ತದೆ. ನಮಸ್ಕಾರ, ನನ್ನ ಹೆಸರು ಗುಜ್ಜಾಡಿ ದೀಪಕ್ ರಾಮದಾಸ್ ನಾಯಕ್. ಇಷ್ಟ ತನಕ ಎಲ್ಲರೂ ಚಿನ್ನ ಹಾಕೊಂಡಿದ್ದೀರಿ, ಜ್ಯುವೆಲ್ರಿಗಳನ್ನೆಲ್ಲ ಈಗಿನ ಜನರೇಷನ್ ಎಲ್ಲರೂ ಲೈಕ್ ಮಾಡ್ತಾರೆ. ಬಟ್ ಎಲ್ಲರೂ ಎಣಿಸ್ತಾರೆ ಅದು ಎಲ್ಲ ಮೆಷಿನಲ್ಲಿ ಆಗೋದು ಅಂತ ಹೇಳಿ. ಬಟ್ ಹಾಗಲ್ಲ. 90% ಆಫ್ ದ ಜ್ಯುವೆಲ್ರಿ ಈಸ್ ಮೇಡ್ ಬೈ ಹ್ಯಾಂಡ್. ಸೊ ಇವತ್ತು ಬನ್ನಿ ನಮ್ಮ ಸ್ವರ್ಣೋದ್ಯಮ ಫ್ಯಾಕ್ಟರಿಯಲ್ಲಿ ಚಿನ್ನ ತಯಾರಿಕೆ ಆಗೋದು ಹೇಗಂತ ಹೇಳಿ ನೋಡೋಣ. ನಾರ್ಮಲಿ ಜ್ಯುವೆಲ್ರಿ ತಯಾರಿಕೆ ಮಲ್ಟಿಪಲ್ ಹ್ಯಾಂಡ್ಸ್ ಥ್ರೂ ಹೋಗ್ತದೆ. ಜ್ಯುವೆಲ್ರಿ ಕ್ರಿಯೇಷನ್ ಮಾಡುವಾಗ ಮಲ್ಟಿಪಲ್ ಹ್ಯಾಂಡ್ಸ್ ಥ್ರೂ ಹೋಗ್ತದೆ. ಸೊ ನಾವು ಈಗ ಈ ಫ್ಯಾಕ್ಟ್ರಿ ನೀವು ನೋಡ್ತಿದ್ರಿ, ವಿ ಕಾಲ್ ಇಟ್ ಕ್ಲಸ್ಟರ್ ಬೇಸ್ಡ್ ಮಾಡೆಲ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಇದರಲ್ಲಿ ಏನಾಗ್ತದೆ ಅಂದರೆ, ರಾ ಮೆಟೀರಿಯಲ್ ಒಳಗೆ ಬಂದರೆ ಫೈನಲ್ ಜ್ಯುವೆಲ್ರಿಯೇ ಹೊರಗೆ ಹೋಗೋದು ಈ ಫ್ಯಾಕ್ಟ್ರಿಯಿಂದ. ಪ್ಲಸ್ ನಾವು ಅಂದರೆ ಥಿಂಕ್ ಆಫ್ ಇಟ್ ಆಸ್ ಅ ಕಾನ್ಸೆಪ್ಟ್ ಆಫ್ ಕಿಚನ್ ಥರ ಅಂತ ಹೇಳಿ, ವೇರ್ ಅಡಿಗೆ ಕೋಣೆ ಒಂದೇ, ಇಂಗ್ರೀಡಿಯೆಂಟ್ಸ್ ಒಂದೇ. ನಾವಿಲ್ಲಿ ಏನು ಮಾಡ್ತೇವೆ ಅಂದರೆ, ಶೆಫ್ಗಳನ್ನು ಚೇಂಜ್ ಮಾಡಿದ ಹಾಗೆ ಬೇರೆ ಬೇರೆ ಆರ್ಟಿಸನ್ಸ್ಗಳು, ಬೇರೆ ಬೇರೆ ನಮ್ಮ ದೇಶದ ಆರ್ಟಿಸನ್ಸ್ಗಳನ್ನು ಬಂದು ವಾಟ್ ದೇ ಆರ್ ಬೆಸ್ಟ್ ಎಟ್ ಅದು ಕೆಲಸ ಮಾತ್ರ ಅವ್ರು ಮಾಡ್ತಾರೆ. ರೆಸ್ಟ್ ಎವ್ರಿಥಿಂಗ್ ಈಸ್ ಮ್ಯಾನೇಜ್ ಬೈ ದ ಕಂಪನಿ. ರಾ ಮೆಟೀರಿಯಲ್ ಕಂಪನಿ ಮ್ಯಾನೇಜ್ ಮಾಡ್ತದೆ, ವರ್ಕ್ ಪ್ರಾಸೆಸ್ ನಮ್ಮ ಕಂಪನಿಯಲ್ಲೇ ಮ್ಯಾನುಫ್ಯಾಕ್ಚರ್. ಸೊ ಇದರ ಕಾರಣ ಏನಾಗ್ತದೆ ಅಂದರೆ, ವಿ ಕ್ಯಾನ್ ಕೀಪ್ ದ ಕ್ವಾಲಿಟಿ, ಟ್ರಾನ್ಸ್ಪರೆನ್ಸಿ, ಟೈಮ್ ಆ್ಯಂಡ್ ಕಾಸ್ಟ್ ಇಷ್ಟನ್ನು ರೆಡ್ಯೂಸ್ ಮಾಡುವಂಥದ್ದು ಫ್ಯಾಕ್ಟ್ರಿ ಇದು. ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ. ಚಿನ್ನ ತಯಾರಿಕೆಯ ಫಸ್ಟ್ ಸ್ಟೆಪ್ ಇಲ್ಲಿಂದ ಶುರು ಆಗ್ತದೆ. ಪ್ರತಿ ಒಂದು ಐಟಮಿಗೆ ಅಥವಾ ಪ್ರತಿ ಒಂದು ಆರ್ಡರಿಗೆ ಒಂದೊಂದು ಜಾಬ್ ಕಾರ್ಡ್ ಅಂತ ಇಶ್ಯೂ ಆಗ್ತದೆ. ಈಗ ಈ ಜಾಬ್ ಕಾರ್ಡಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಯಾವ ಆರ್ಡರ್, ತೂಕ ಎಷ್ಟು, ಅಥವಾ ಅದರ ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್ ಎಲ್ಲ ಏನಿರ್ತದೆ, ಜನರಲ್ ಡೀಟೇಲ್ಸ್, ಮತ್ತು ಯಾವ ವರ್ಕರಿಗೆ ಇಶ್ಯೂ ಆಗಿದೆ ಅಂತ ಹೇಳಿ ಈ ಜಾಬ್ ಕಾರ್ಡ್ ಮುಖಾಂತರ ನಮಗೆ ರೆಕಾರ್ಡ್ ಇರ್ತದೆ. ಇದು ಯಾಕಂದರೆ ಇಲ್ಲಿಂದ ಆ ಪರ್ಟಿಕ್ಯುಲರ್ ಐಟಮಿಗೆ ಒಂದು ಕೋಡ್ ಅಸೈನ್ ಆಗಿರ್ತದೆ. ಸೊ ಎನಿ ಟ್ರಾನ್ಸಾಕ್ಷನ್ ಅಥವಾ ಯಾವುದಾದ್ರೂ ಹಿಸ್ಟ್ರಿ ನಮಗೆ ಬೇಕಿದ್ರೆ, ಅದರ ಫೋಟೋ, ಯಾರು ಮಾಡಿದ್ದು, ಹೇಗಿತ್ತು, ಯಾವ ಬ್ಯಾಚ್ ಇದ್ದು ಗೋಲ್ಡ್, ಎಲ್ಲ ಡೀಟೇಲ್ಸ್ ನಮಗೆ ಈ ಮುಖಾಂತರ ಸಿಗ್ತದೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಪ್ರತಿಯೊಬ್ಬರು ಅದು ಒಂದು ಜಾಬ್ ಕಾರ್ಡ್ ಮತ್ತು ಅವರಿಗೆ ಬೇಕಾದ ರಾ ಮೆಟೀರಿಯಲ್ಸ್ ಒಟ್ಟು ಮಾಡ್ತಾರೆ. ದಟ್ ಈಸ್ ಅವರ ರಾ ಗೋಲ್ಡ್ ಕಲೆಕ್ಟ್ ಮಾಡ್ತಾರೆ. ಮತ್ತು ಅವರು ಇಲ್ಲಿ ಬಂದು ಅದಕ್ಕೆ ಬೇಕಾದದ್ದು ಕರಿಮಣಿ ಅಥವಾ ಸ್ಟೋನು, ಹವಳ, ಮುತ್ತು ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರು ಮತ್ತೆ ಸೆಕೆಂಡ್ ಸ್ಟೆಪ್, ದಟ್ ಈಸ್ ಘಾಟ್ ವರ್ಕ್ ಅವರು ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಅಸೆಂಬ್ಲಿ ವರ್ಕ್. ಈಗ ಆರ್ಟಿಸನ್ ಅವರದ್ದು ರಾ ಮೆಟೀರಿಯಲ್ ಮತ್ತು ಜಾಬ್ ಕಾರ್ಡ್ ಕಲೆಕ್ಟ್ ಮಾಡಿದ ನಂತರ ಫಸ್ಟ್ ಸ್ಟೆಪ್ ಅವರು ಘಾಟ್ ಅಸೆಂಬ್ಲಿ ಮಾಡೋ ಮೊದಲು ಈ ಡಿಪಾರ್ಟ್ಮೆಂಟಿಗೆ ಬರ್ತಾರೆ. ಇದಕ್ಕೆ ಮೆಷಿನ್ ರೂಮ್ ಅಂತ ಹೇಳ್ತೇವೆ. ಇಲ್ಲಿ ಅವರಿಗೆ ಬೇಕಾದದ್ದು ಸರಿಗೆ ಅಥವಾ ಶೀಟ್ಸ್ ಅಥವಾ ಸ್ಟ್ಯಾಂಪ್ ಡೈಸ್, ಕಾಯಿನ್ ಏನು ಬೇಕು ಅದೆಲ್ಲ ಅವರಿಗೆ ಇಲ್ಲಿ ಅವೈಲೇಬಲ್ ಇದೆ. ಬೇಸ್ಡ್ ಆನ್ ದ ಡಿಸೈನ್ ಅವ್ರಿಗೆ ಅದಕ್ಕೆ ಏನೆಲ್ಲ ಪಾರ್ಟ್ಸ್ ಬೇಕಾಗ್ತದೆ, ಕೆಲವು ಸಲ ಕಾಸ್ಟಿಂಗ್ ಡ್ಯೂಪ್ಲಿಕೇಶನ್ ಪಾರ್ಟ್ಸ್ ಬೇಕಾಗ್ತದೆ, ಅಥವಾ ಯಾವ ಸೈಜ್ ಗೇಜ್ ಸರಿಗೆ ಬೇಕಾಗ್ತದೆ, ಚೈನ್ ಅಥವಾ ಕಂಕಿ ನೆಕ್ಲೆಸ್ ಮಾಡಲಿಕ್ಕೆ, ಅಥವಾ ಡೈಸ್, ಆ್ಯಂಟಿಕ್ ಡೈಸ್, ಸ್ಟ್ಯಾಂಪಿಂಗ್ ಡೈಸ್ ಬೇಕು, ಅದೆಲ್ಲ ಈ ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಅವರು ತಗೊಂಡು ಅದನ್ನು ಅವರ ಟೇಬಲಿಗೆ ಹೋಗಿ ಬೆಂಚ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಬೆಂಚ್ ವರ್ಕ್ ಈಸ್ ಆ್ಯಕ್ಚುಲಿ ದ ಫಸ್ಟ್ ಘಾಟ್ ಸ್ಟೆಪ್ ಅವ್ರು ಸ್ಟಾರ್ಟ್ ಮಾಡೋದು. ಬನ್ನಿ ಅದು ನೋಡೋಣ. ಇಲ್ಲಿ ಕಾರಿಗಾರ ಅವರಿಗೆ ಕೊಟ್ಟ ಡಿಸೈನ್ ಅಥವಾ ಆರ್ಡರಿನ ಏನೆಲ್ಲ ಅವರಿಗೆ ಡೈಸ್ ಬೇಕು ಇಲ್ಲಿ ನೋಡಿಬಿಟ್ಟು ಸೀರಿಯಲ್ ನಂಬರ್ ನೋಡಿ ಅವರು ಆ ಡೈಯನ್ನು ತೊಗೊಂಡೋಗಿ ಸ್ಟ್ಯಾಂಪಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿದರೆ ನಮ್ದೀಗ TV ಉಂಗುರ ಅಂತ ಹೇಳ್ತೇವೆ ನಾವು, ನಮ್ಮ ಇದೊಂದು ಟ್ರೆಡಿಷನಲ್ ಗಿಫ್ಟಿಂಗ್ ಪರ್ಪಸ್ಗೆ ಯೂಸ್ ಮಾಡೋದು. ದೀಸ್ ಆರ್ ಒನ್ ಆಫ್ ದ ಫ್ಯೂ ಡೈಸ್. ಇದು ನಮ್ಮ ಬಟ್ಲು ತಾಳಿ ಅಂತ ಹೇಳ್ತೇವೆ. ಪ್ಲಸ್ ಇಲ್ಲಿ ನೋಡಿ ಈಗಿನ ಟ್ರೆಂಡ್ ಟೆಂಪಲ್ ಆಂಟಿಕ್ ಅಂತ ಹೇಳ್ತೇವೆ ನಾವು, ಇದೆಲ್ಲ ಅದರದ್ದು ಡೈಸ್. ಇಟ್ ಈಸ್ ಥಿನ್ ಶೀಟ್ ತಗೊಂಡು ಡೈನ ಮೇಲೆ ಹಾಕಿ ಸ್ಟ್ಯಾಂಪ್ ಮಾಡೋದು, ಅಂದರೆ ಒತ್ತುದು. ಇದೆಲ್ಲ ಅದರದ್ದು ಡೈಸ್. ಇದೆಲ್ಲ ಅವರು ತಗೊಂಡು ನೋಡಿ ಯಾವುದೆಲ್ಲ ಅವರಿಗೆ ಸೂಟ್ ಆಗ್ತದೆ
ಅದನ್ನು ವೋಟ್ ಮಾಡಿ ಚಿನ್ನದಲ್ಲಿ ಅದನ್ನು ಹೊಡ್ಕೊಂಡು ಅವರು ಅವರ ಬೆಂಚ್ ಅಲ್ಲಿ ಹೋಗಿ ಅದು ಅಸೆಂಬಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೀಗ ಮೆಲ್ಟಿಂಗ್ ಮತ್ತೆ ಅಲಾಯಿಂಗ್ ರೂಮ್. ನಾವು ಟ್ರೆಡಿಷನಲಿ ಏನಾಗ್ತದೆ, ಅವರು ಕೋಲ್ ಮತ್ತೆ ಗ್ಯಾಸ್ ಯೂಸ್ ಮಾಡಿ ಚಿನ್ನ ಮೆಲ್ಟ್ ಮಾಡೋದು. ಚಿನ್ನ ಮೆಲ್ಟ್ ಆಗೋದು ಟೆಂಪ್ರೇಚರ್ ಅರೌಂಡ್ 1050 to 1200 ಡಿಗ್ರೀಸ್ ತನಕ ಮೆಲ್ಟ್ ಆಗ್ತದೆ. ಬಟ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ವಿ ಯೂಸ್ ಇಂಡಕ್ಷನ್ ಮೆಲ್ಟಿಂಗ್ ಫರ್ನೆಸಸ್. ಯಾಕಂದರೆ ಇದರಲ್ಲಿ ಕಮ್ಮಿ ಲಾಸ್, ಕಮ್ಮಿ ಇಂಪ್ಯೂರಿಟಿ ಮತ್ತು ತುಂಬ ಫಾಸ್ಟ್ ಕ್ಲೀನ್ ಮೆಲ್ಟ್ ಆಗ್ತದೆ. ಈವನ್ ನಾವು ಸಿಲ್ವರ್ ದೇವಸ್ಥಾನದ ಆರ್ಟಿಕಲ್ಸ್ ಮಾಡುವಾಗ ಕೂಡ ನಾವು ಅಪ್ ಟು 15 kgs ಅನ್ನೋ ಸಿಂಗಲ್ ಲಾಟ್ ಶೀಟ್ಸ್ ಮಾಡಲಿಕ್ಕೆ ನಾವು ವಿ ಯೂಸ್ ಇಂಡಕ್ಷನ್ ಮೆಲ್ಟಿಂಗ್, ಸೊ ದಟ್ ವಿ ಹ್ಯಾವ್ ಬೆಟರ್ ಆ್ಯಂಡ್ ಸುಪೀರಿಯರ್ ಕ್ವಾಲಿಟಿ ಆಫ್ ಶೀಟ್ಸ್. ನೋಡಿ, ಈಗ ಇದು ನೀವು ನೋಡಿದರೆ ಈಗ ವ್ಯಾಕ್ಸ್ ರಿಂಗ್ಸ್ಗಳು ಕಾಣ್ತವೆ ನಿಮಗೆ. ಇದೀಗ ಟ್ರೆಡಿಷನಲಿ ಅಂದರೆ ಮೊದಲು ಕೈಯಲ್ಲೇ ಮಾಡೋದಿತ್ತು. ಕೈಯಲ್ಲಿ ಮಾಡ್ಲಿಕ್ಕೆ ಹೋದರೆ ಕನಿಷ್ಠ ಒಂದು ಅಟ್ಲೀಸ್ಟ್ 15 to 20 ಡೇಸ್ ತೊಗೊಳ್ಳುವಂಥದ್ದು. ಕಾಸ್ಟಿಂಗ್ ಪ್ರೊಸೆಸಲ್ಲಿ, ಲಾಸ್ಟ್ ವ್ಯಾಕ್ಸ್ ಕಾಸ್ಟಿಂಗ್ ಪ್ರೊಸೆಸಲ್ಲಿ ಇದು ಅರೌಂಡ್ 12 to 15 hours ಒಳಗೆ ನಾವು ಘಾಟ್ ಸ್ಟೇಜನ್ನೇ ಮುಗಿಸ್ಬೋದು. ಆ್ಯಂಡ್ ಲೀಸ್ಟ್ ಲಾಸ್, ಬೆಟರ್ ಕ್ವಾಲಿಟಿ, ಅಂದರೆ ವೇಸ್ಟೇಜ್ ಕಮ್ಮಿ ಆಗಿ ಜಾಸ್ತಿ ಒಳ್ಳೆ ಕ್ವಾಲಿಟಿ ಮತ್ತು ಪ್ರೆಸಿಷನಲ್ಲಿ ಮಾಡುವಂಥ ಪ್ರೊಸೆಸ್. ಇದು ಮಿಂಟಿಂಗ್ ಸ್ಟೇಷನ್. ಮಿಂಟಿಂಗ್ ಸ್ಟೇಷನ್ ಅಂದರೆ ನಾವು ಚಿನ್ನದ ಸಾವರಿನ್ ಕಾಯಿನ್, ಅರ್ಧ ಪವನ್, 1 ಪವನ್ ಅಥವಾ ಸಿಲ್ವರ್ 10 grams 5 grams ಕಾಯಿನ್ಸ್ ಎಲ್ಲ ಮಾಡೋದು ಇಲ್ಲಿ. ಸೊ ಕಾಯಿನ್ಸಿಗೆ ಕೂಡ ಇಟ್ ವಿಲ್ ಹ್ಯಾವ್ 2 ಡೈಸ್, ಹೆಡ್ಸ್ ಆ್ಯಂಡ್ ಟೇಲ್ಸ್. ಹೆಡ್ಸ್ ಆ್ಯಂಡ್ ಟೇಲ್ಸನ್ನು ನಾವು ಈಗ ಚಿನ್ನದ ಕಾಯಿನನ್ನು ಇಟ್ಟು ಸ್ವಲ್ಪ ಅಂದರೆ 1.5 to 2,000 tons ಪ್ರೆಷರ್ ಕೊಟ್ಟು ಕಾಯಿನ್ಸ್ ತಯಾರಿಕೆ ಆಗುತ್ತೆ. ಈಗ ಸೆಕೆಂಡ್ ಸ್ಟೇಜ್ ಘಾಟ್ ನಾನು ಹೇಳಿದ್ದಲ್ಲ, ಆವಾಗ ಈ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ ಈಗ ಘಾಟ್ ಅಂದರೆ ಬೆಂಚ್ ವರ್ಕ್ ಪ್ರಾಸೆಸ್ ಆಗೋದು. ಫಸ್ಟ್ ಸ್ಟೆಪ್ ಅವರು ಗೋಲ್ಡ್ ಮತ್ತು ರಾ ಮೆಟೀರಿಯಲ್ ಜಾಬ್ ಕಾರ್ಡ್ ಇಶ್ಯೂ ತೊಗೊಂಡ ನಂತರ ಸೆಕೆಂಡ್ ಅವರು ಮೆಷಿನ್ ರೂಮಿಗೆ ಹೋಗಿ ಅವರಿಗೆ ಬೇಕಾದದ್ದು ಪಾರ್ಟ್ಸ್ ಇರ್ತದೆ ಅಥವಾ ಡೈಸ್ ಇರ್ತದೆ, ಸ್ಟ್ಯಾಂಪಿಂಗ್ ಕಾಯಿನ್ಸ್ ಇರ್ತದೆ, ಅದೆಲ್ಲ ತೊಗೊಂಡು ಅವ್ರು ಬಂದು ಇಲ್ಲಿ ಅಸೆಂಬಲ್ ಮಾಡ್ತಾರೆ. ಈಗ ಈ ಡಿಪಾರ್ಟ್ಮೆಂಟ್ ನೋಡ್ತಿದ್ರಿ, ಇದು ನಾನು ಆವಾಗ ಕಿಚನಿದ್ದು ಆನಾಲಜಿ ಕೊಟ್ಟ ಹಾಗೆ ಇಲ್ಲಿ ಕೆಲಸ ಆಗ್ತಾ ಇರೋದು ನಮ್ಮ ಸೌತ್ ಕ್ಯಾನ್ರಾ ವಿಶ್ವಕರ್ಮ ವರ್ಕ್ ಮಾಡುವವರು ಸ್ಟೈಲ್ ಇದೆ. ಸೇಮ್ ಹೀಗೇನೆ ನಮ್ಮದು ಬೆಂಗಾಲಿ ವಿಶ್ವಕರ್ಮ ಅವರದ್ದು ಸೆಪರೇಟ್ ಡಿಪಾರ್ಟ್ಮೆಂಟ್ ಇದೆ. ಲೇಡೀಸ್ ಕಂಟಿ ಮತ್ತು ಚೈನ್ ಮಾಡೋದು ಬೇರೆನೇ ಡಿಪಾರ್ಟ್ಮೆಂಟ್ ಇದೆ. ಇಲ್ಲೀಗ ನೀವು ನೋಡ್ತಿದ್ರೆ ಅವ್ರೀಗ ಅದು ಪಾರ್ಟ್ಸ್ ಬಂದದನ್ನು ಆಸ್ ಪರ್ ಡಿಸ್ಕ್ರಿಪ್ಷನ್ ಅಸೆಂಬಲ್ ಮಾಡಿ ಅದನ್ನು ಸೋಲ್ಡರ್ ಮಾಡ್ತಾರೆ, ವಿಚ್ ವಿಲ್ ಟರ್ನ್ ಔಟ್ ಟು ಬಿ ಘಾಟ್ ಅಂದರೆ ಸ್ಕೆಲಿಟನ್ ಸ್ಟ್ರಕ್ಚರ್. ಈಗ ಇಲ್ಲಿ ಇವರು ಮಾಡ್ತಾ ಇರೋದು ಈಗ ನೆಕ್ಲೆಸ್ ಇದು ಪಾರ್ಟ್. ಸೊ ಈ ಡೈ ಸ್ಟ್ಯಾಂಪ್ ಅವರಿಗೆ ಕಾಸ್ಟಿಂಗಲ್ಲಿ ಸಿಕ್ಕಿತ್ತು. ರಿಂಗ್ ಅವರು ವೈರ್ ತೊಗೊಂಡು ಸರಿಗೆ ತೊಗೊಂಡು ಮಾಡಿದ್ರು. ಈಗ ಇದನ್ನು ಜಾಯಿಂಟ್ ಮಾಡಿ ಬೇಸ್ಡ್ ಆನ್ ದ ಲೆಂತ್ ಆ್ಯಂಡ್ ಸೈಜ್ ಹಿ ವಿಲ್ ಸ್ಲೋಲಿ ಸೋಲ್ಡರ್ ಆ್ಯಂಡ್ ಅಸೆಂಬಲ್ ದಿಸ್ ಪಾರ್ಟ್. ಇದೀಗ ನಮ್ಮದು ಟ್ರೆಡಿಷನಲ್ ನವರತ್ನ ಉಂಗುರ ಕೆಲಸ. ಈ ಕೆಲಸ ಕೈಯಲ್ಲಿ ಫೈಲ್ ಮಾಡಿ ಉಜ್ಜಿ ಮಾಡುವಂಥದ್ದು, ಚಿನ್ನದ ಬ್ಲಾಕ್ ತೊಗೊಂಡು ಕಟ್ ಫೈಲ್ ಮಾಡಿ ಮಾಡುವಂಥ ಕೆಲಸ. ಇದರಲ್ಲಿ ಜೋ ವೇಸ್ಟೇಜ್ ಆಗ್ತದಲ್ಲ, ಗೋಲ್ಡ್ ಡಸ್ಟ್ ಜೋ ನೀವು ನೋಡ್ತಿದ್ರಿ, ದಟ್ ಈಸ್ ಕಾಲ್ಡ್ ವೇಸ್ಟೇಜ್. ಚಿನ್ನದ ಕೆಲಸ ಮಾಡುವಾಗ ಎನಿ ಸ್ಲೈಟ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ವೇಸ್ಟೇಜ್ ಆದರೆ ಅದು ತುಂಬ ಲಾಸ್ ಇನ್ಕರ್ ಮಾಡ್ತದೆ. ಸೊ ಹಾಗಾಗಿ ಇವರೆಲ್ಲ ನಮ್ಮ ಎಕ್ಸ್ಪರ್ಟ್ ಕುಶಲಕರ್ಮಿಗಳು, ಅವರಿಗೆ ಅವರದ್ದು ವೇಸ್ಟೇಜ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕಂತ ಗೊತ್ತಿದೆ. ಸೊ ದೇ ಹ್ಯಾವ್ ದೇರ್ ಓನ್ ಕನ್ಫೈನ್ಡ್ ಸ್ಪೇಸ್, ಕಾರ್ಪೆಟ್ ಇದೆ, ಅವರು ಡ್ರಾವರ್ ಓಪನ್ ಮಾಡಿ ಅದರಲ್ಲೇ ಉಜ್ತಾರೆ. ದೆನ್ ನೋ ಏರ್ ಶುಡ್ ಬಿ, ಗಾಳಿ ಓಡಾಡಬಾರ್ದು. ಆ್ಯಂಡ್ ಎವ್ರಿ ಫೈಲ್ ಮಾಡಿದ ಪೌಡ್ರ್ಗಳು ಎಲ್ಲ ಅವರ ಡ್ರಾವರಲ್ಲಿ ಇರಬೇಕು, ಸೊ ದಟ್ ಈ ಕ್ಯಾನ್ ಕಲೆಕ್ಟ್ ಆ್ಯಂಡ್ ರಿಕವರ್ ದ ಗೋಲ್ಡ್. ಇಲ್ಲಾಂದರೆ ನೀವು ಆಲೋಚನೆ ಮಾಡಿ, ಈಗ ಇದೊಂದು ಸಾಧಾರಣ ಒಂದು 9 ಗ್ರಾಮಿದು ಉಂಗುರ, ಅವರು ಅರ್ಧ ಗ್ರಾಮ್ ಲಾಸ್ ಇನ್ಕರ್ ಮಾಡಿದ್ರೆ, ಅನ್ರಿಕವರೇಬಲ್ ಲಾಸ್, ಚಿನ್ನ ಹೋಯ್ತು ಅಂತ ಹೇಳಿದರೆ ಗಾಳಿಯಲ್ಲಿ, ದಟ್ ವಿಲ್ ಬಿ ಆಲ್ಮೋಸ್ಟ್ 5 to 10% ಆಫ್ ದ ಐಟಮ್ ಇದು ಕಾಸ್ಟ್. ಸೊ ಕಾಸ್ಟ್ ಡಿಕ್ರೀಸ್ ಆಗಬೇಕಾದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಸ್ಕ್ರಾಪ್ ಮ್ಯಾನೇಜ್ಮೆಂಟ್ ರಿಕವರಿ ಅವರದ್ದು ಎಕ್ಸ್ಪರ್ಟೀಸ್ ಇರಬೇಕು ಅವರದ್ದು. ಈಗ ನಾವು ಅಲ್ಲಿ ನಮ್ಮ ಸೌತ್ ಕ್ಯಾನ್ರಾ ಸ್ಟೈಲ್ ಘಾಟ್ ವರ್ಕ್ ಪ್ರೊಸೆಸ್ ನೋಡಿದ್ದೇವೆ. ಈ ಡಿಪಾರ್ಟ್ಮೆಂಟ್ ಬೆಂಗಾಲಿ ವಿಶ್ವಕರ್ಮ ಕೆಲಸ ಮಾಡೋದು ಡಿಪಾರ್ಟ್ಮೆಂಟ್. ಬನ್ನಿ ಇಲ್ಲಿ ಮತ್ತೆ ಅಲ್ಲಿಗೆ ಏನು ಅಂತರ ಅಂತ ನೋಡೋಣ.
ಈಗ ನೀವು ಅಲ್ಲಿ ಘಾಟ್ ನೋಡಿದ್ರಿ ಕೆಲವು, ಈಗ ಈ ಘಾಟ್ ನೋಡಿ. ಇದೀಗ ಇವರ ಸಿಸ್ಟಮ್ ಹೇಗಂದ್ರೆ ಅವರು ವ್ಯಾಕ್ಸ್ ಅಲ್ಲಿ ಲೇಔಟ್ ಮಾಡಿಬಿಟ್ಟು ಡಿಸೈನ್ ಇದು ಲೇಔಟ್ ಮಾಡಿ ವ್ಯಾಕ್ಸ್ ಅಲ್ಲಿ ಅವ್ರು ಮತ್ತೆ ಅದಕ್ಕೆ ಪ್ಲಾಸ್ಟರ್ ಹಾಕ್ತಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕಿ. ಒನ್ಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾರ್ಡ್ ಆದ ನಂತರ ಸೋಲ್ಡರಿಂಗ್ ಆಗೋದು ಈಸ್ ಫ್ರಮ್ ದ ಬ್ಯಾಕ್ ಸೈಡ್. ದಟ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಬೆಂಗಾಲಿ ಆರ್ಟಿಸನ್ ಕ್ರಾಫ್ಟ್ಮನ್ಶಿಪ್ ಮತ್ತೆ ನಮ್ಮ ಸೌತ್ ಕ್ಯಾನರಾ ಕ್ರಾಫ್ಟ್ಮನ್ಶಿಪ್. ಸೌತ್ ಕ್ಯಾನರಾದಲ್ಲಿ ಅವರು ಮೇಲಿಂದ ಬೇಸಿಗೆ ಹಾಕ್ತಾರೆ. ನಾವು ಆವಾಗ ನೋಡಿದ ಹಾಗೆ ಸ್ಟ್ರೇಟ್ ಲೈನಲ್ಲಿ ಇಟ್ಟು ಫ್ರಮ್ ಟಾಪ್ ಸೋಲ್ಡರಿಂಗ್, ದಿಸ್ ಇಸ್ ಫ್ರಮ್ ಬಾಟಮ್ ಟಾಪ್ ಸೋಲ್ಡರಿಂಗ್ ಮಾಡ್ತಾರೆ. ಬಟ್ ನೀವು ಇದರಲ್ಲಿ ಈಗ ನೋಡಿ ವ್ಯಾಕ್ಸಲ್ಲಿ ಯಾಕೆ ಅಸೆಂಬಲ್ ಮಾಡ್ತಾರೆ ಅಂದರೆ ಅವರು ಇದರಲ್ಲಿ ನೀವು ಹತ್ತಿರವಾಗಿ ನೋಡಿದರೆ ಯು ಕ್ಯಾನ್ ಸಿ ಎಷ್ಟು ಡೀಟೇಲಿಂಗ್ ಇದೆ ಅಂತ ಹೇಳಿ. ದಟ್ ಈಸ್ ವೈ ನಾನು ಹೇಳಿದ್ದು 100% ಕೈಯಲ್ಲಿ ಆಗುವಂಥದ್ದು ಹೇಳಿ. ಈ ಪ್ರತಿ ಒಂದು ಗುಂಡಿದೆಯಲ್ಲ, ಇಟ್ ಈಸ್ ಹ್ಯಾಂಡ್ ಮೇಡ್, ಹ್ಯಾಂಡ್ ಅಸೆಂಬಲ್ಡ್. ಸೊ ಅವರು ಇದು ಲೇಔಟ್ ಮಾಡುವಾಗ ಅದರದ್ದು ಸಿಮಿಟ್ರಿ ಇಷ್ಟು ಕೇರ್ಫುಲ್ ಆಗಿ ನೋಡಬೇಕಂದ್ರೆ ಸ್ಲೈಟ್ ಡಿಫ್ರೆನ್ಸ್ ಇನ್ ದ ಸಿಮಿಟ್ರಿ ಇಡೀ ಐಟಮೇ ಹಾಳಾಗ್ತದೆ ಫೈನಲ್ ಲುಕ್ ಬಂದಾಗ. ಸೊ ಎಲ್ಲ ಫಿನಿಶ್ ಆದ ನಂತರ ಲೆಫ್ಟ್ ಸರಿ ಇಲ್ಲ, ರೈಟ್ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಸ್ಟೇಜಲ್ಲೇ ಅವರು ಸಿಮಿಟ್ರಿಗಳು ಅಥವಾ ಡಿಸೈನ್ ಲೇಔಟ್ ಅದರದ್ದೆಲ್ಲ ಇಂಪಾರ್ಟೆನ್ಸ್ ಈ ಸ್ಟೇಜಲ್ಲೇ ಅವರು ನೋಡ್ಕೊಳ್ಬೇಕಾಗ್ತದೆ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೇಜ್. ಈ ಡಿಪಾರ್ಟ್ಮೆಂಟಲ್ಲಿ ನಾವು ಹೈ ಫಿನಿಶ್ ಅಂದರೆ ವೆಸ್ಟರ್ನ್ ಸ್ಟೈಲ್ ಇದು ಜ್ಯುವೆಲ್ರಿಗಳನ್ನು ತಯಾರಿಕೆ ಮಾಡ್ತೇವೆ ನೀವು. ಓಪನ್ ಸೆಟ್ಟಿಂಗ್ ಐಟಮ್ ಅಥವಾ ಬಫ್ ಫಿನಿಶ್ ಅಂತ ಹೇಳ್ತೀರಲ್ಲ, ಸೊ ಬೇಸಿಕ್ಲಿ ಈ ಐಟಮ್ಗಳೆಲ್ಲ ಕಾಸ್ಟಿಂಗಲ್ಲಿ ಮಾಡಿ, ಅಂದರೆ 3D ಮಾಡೆಲ್ ಮಾಡಿ ಕ್ಯಾಂಪ್ ಪ್ರಿಂಟ್ ತೆಗೆದು ವ್ಯಾಕ್ಸಲ್ಲಿ ಕಾಸ್ಟಿಂಗ್ ಮಾಡಿಬಿಟ್ಟು ಮತ್ತೆ ಅದರಲ್ಲಿ ಅದನ್ನು ಫಿನಿಶ್ ಮಾಡುವಂಥದ್ದು. ನಾರ್ಮಲಿ ಡೈಮಂಡ್ ಜ್ಯುವೆಲ್ರಿ ಮತ್ತು ನಮ್ಮ ಹೈ ಇದು ಕ್ವಾಲಿಟಿದು ಜಾತಿ ಕಲ್ಲು ಅಂತ ಹೇಳ್ತೇವಲ್ಲ, ಅದೆಲ್ಲ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ. ಈಗ ನೀವು ನೋಡ್ಬೋದು ಹಿಂದೆ ಅವರು ಒಂದು ಡೈಮಂಡ್ ಸೆಟ್ಟಿಂಗ್ ಮಾಡ್ತಿದ್ದಾರೆ. ಒಂದು ಜುಮ್ಕಾದಲ್ಲಿ ಕನಿಷ್ಠ 330 ವಜ್ರಗಳಿರ್ತದೆ. ಪ್ರತಿ ಒಂದು ಕಲ್ಲು 5 ಮುಳ್ಳಲ್ಲಿ ಹೋಲ್ಡ್ ಇರ್ತದೆ. ಸೊ 5 ಮುಳ್ಳು ಇಂಟು ನೀವು 330 ಕಲ್ಲು ಅಂತ ಎಣಿಸ್ಕೊಳ್ಳಿ. ಸೊ ಹೌ ಮಚ್ ಅಮೌಂಟ್ ಆಫ್ ವರ್ಕ್ ಈಸ್ ರಿಕ್ವೈರ್ಡ್ ಆ್ಯಂಡ್ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಫಿನಿಶ್ ಮಾಡಬೇಕಾಗ್ತದೆ. ಇಲ್ಲಾಂದರೆ ಸ್ಲೈಟ್ ಮಿಸ್ ಜಜ್ಮೆಂಟ್ ಇನ್ ಫಿನಿಶಿಂಗ್ ಅವು ಡೈಮಂಡ್ ಬೀಳುವ ಚಾನ್ಸಸ್ ಉಂಟು. ಸೊ ಹಾಗಾಗಿ ಬಟ್ ಇವರು ಯೂಸ್ ಮಾಡುವಂಥದ್ದು ಟೂಲ್ಸ್ ಮತ್ತು ಮೆಷಿನರಿ ಅಥವಾ ಅವರ ಸ್ಟೈಲ್ ಆಫ್ ವರ್ಕ್ ಬೇರೆ ಇದ್ದ ಕಾರಣ ನಾವು ಅದನ್ನು ಡಿಪಾರ್ಟ್ಮೆಂಟ್ ಬೈ ಡಿಪಾರ್ಟ್ಮೆಂಟ್ ಸೆಗ್ರಿಗೇಟ್ ಮಾಡಿದ್ದೇವೆ. ಸೊ ದಟ್ ದೇ ಹ್ಯಾವ್ ದೇರ್ ಸ್ಪೇಸ್, ಕ್ವಾಲಿಟಿ ಮೇಂಟೈನ್ ಆಗ್ತದೆ ಆ್ಯಂಡ್ ದೇ ಕ್ಯಾನ್ ಡೂ ದೇರ್ ವರ್ಕ್ ಪೀಸ್ಫುಲ್ಲಿ ಆಫ್ ಇಟ್. ನೀವೀಗ 2 ಡಿಪಾರ್ಟ್ಮೆಂಟ್ ನೋಡಿದಿರಿ, ಜೆಂಟ್ಸ್ ಮತ್ತು ಬೆಂಗಾಲಿ. ಈ ಒಂದು ಡಿಪಾರ್ಟ್ಮೆಂಟ್ ನಮ್ಮದು ಕಂಪನಿದು ಪ್ರೌಡೆಸ್ಟ್ ಡಿಪಾರ್ಟ್ಮೆಂಟ್. ಲೇಡೀಸ್, ಮಹಿಳೆಯರು ಚಿನ್ನಾಭರಣ ಕೆಲಸಗಳು ಮಾಡೋದು. ಈಗ ಮಹಿಳೆಯರು ಚಿನ್ನಾಭರಣ ಹಾಕ್ತಾರೆ ನೋಡಿದ್ದೀರಿ, ಬಟ್ ಅವರೇ ಅವರ ಇಮೋಷನ್, ಅವರ ಕ್ರಿಯೇಟಿವಿಟಿ ಆ್ಯಡ್ ಮಾಡಿ ಅವರು ಚಿನ್ನಾಭರಣ ತಯಾರಿಕೆ ಮಾಡೋದು ನೋಡುವ. ಈಗ ನೋಡಿ, ಇಷ್ಟು ತನಕ ನೀವು ಜೆಂಟ್ಸ್ ಕೆಲಸ ಮಾಡೋದು ನೋಡಿದ್ದೀರಿ. ಲೇಡೀಸ್ ವರ್ಕ್ ನಾವು ಇಲ್ಲಿ ನೋಡುವ. ಸ್ವರ್ಣದಲ್ಲಿ ಸಾಧಾರಣ 30 years ಬ್ಯಾಕ್, 30 ವರ್ಷ ಮೊದಲು ನಾವು ನಮ್ಮ ಏರಿಯಾದು ಸೋಷಿಯೋ ಇಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದ ಹುಡುಗಿಯರು ಯಾರು ಸ್ಕೂಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ಕಲಿಯೋದು ಮುಂದೆ ಕಲೀಲಿಕ್ಕೆ ಇಷ್ಟಪಡೋದಿಲ್ಲ, ಅವರನ್ನು ಕರೆದು ಟ್ರೈನ್ ಮಾಡಿ ದೇ ಆರ್ ಟ್ರೈನ್ ಟು ಆಪ್ರೇಟ್ ಮೆಷಿನ್ಸ್ ಆನ್ ದೇರ್ ಓನ್. ವೇಸ್ಟೇಜ್ ಮ್ಯಾನೇಜ್ಮೆಂಟ್ ಇರಲಿ, ಡಿಸೈನ್ ಮಾಡೋದು ಎಲ್ಲ ಹಿಡಿದು ಟ್ರೈನ್ ಮಾಡಿ ಅವರಿಗೆ ನಾವು ಎಂಪ್ಲಾಯ್ ಮಾಡ್ಕೊಂಡಿದ್ದೇವೆ. ಸ್ವರ್ಣದಲ್ಲಿ ಕನಿಷ್ಠ 800 ಮಹಿಳೆಯರಿಗೆ ನಾವು ಕಲಿಸಿ ಅವ್ರನ್ನ ಎಂಪ್ಲಾಯ್ ಮಾಡಿ ಮತ್ತು ಮದುವೆ ಆದ ನಂತರ ಅವರು ದೇ ಚೇಂಜ್ ಟೌನ್ ಅಥವಾ ಬಿಟ್ಟು ಹೋಗ್ತಾರೆ. ಇಲ್ಲಿದ್ದವರು ವಾಪಸ್ ಅಂದರೆ ಟೌನಲ್ಲಿದ್ದವರು ಕೆಲಸಕ್ಕೆ ನಮ್ಮ ಹತ್ರನೇ ಬರ್ತಾರೆ ವಾಪಸ್. ಈಗ ನೋಡಿ, ಇಲ್ಲಿ ಮಹಿಳೆಯರಿಗೆ ಪೇಷನ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಈಗ ಮೋಸ್ಟ್ ಸ್ಟ್ರೆನ್ಯೂಸ್ ಕೆಲಸ. ಕರಿಮಣಿ ಕಂಟಿ, ಚೈನ್ ಅಥವಾ ನಮ್ಮ ಇದಂತಾರಲ್ಲ ಕಾಸ್ತಾಳಿ ಮಾಡೋದು ಡಿಪಾರ್ಟ್ಮೆಂಟ್. ಸೊ ಬಿಕಾಸ್ ಇಟ್ ಕಂಟೈನ್ಸ್ ವೆರಿ ಮೈನ್ಯೂಟ್ ಸೂಕ್ಷ್ಮ ಕೆಲಸ ಇರ್ತದೆ, ಇಟ್ ರಿಕ್ವೈರ್ಸ್ ಮೋರ್ ಪೇಷನ್ಸ್. ಸೊ ಲೇಡೀಸ್ ಹ್ಯಾವ್ ದ ಮೋರ್ ಪೇಷನ್ಸ್ ಅಂತ ಹೇಳಿ ನಾವು ಇವರಿಗೆ ಟ್ರೈನ್ ಮಾಡಿ ಅವ್ರ ಹತ್ರ ಕೆಲಸ ಮಾಡಿಸ್ತೇವೆ. ಇಲ್ಲಿ ನಾವು ಚೈನ್, ಕಾಸ್ತಾಳಿ, ಕರಿಮಣಿ ಇದರಿಂದ ಹಿಡಿದು ತಾಳಿಗಳು ಎಲ್ಲ ಅವರು ಫ್ರಮ್ ಘಾಟ್ ಸ್ಟೇಜ್ ಅಂದರೆ ರಾ ಗೋಲ್ಡಿಂದ ಹಿಡಿದು ಆಪರೇಟಿಂಗ್ ಆಲ್ ದ ಟೈಪ್ಸ್ ಆಫ್ ಮೆಷಿನ್ಸ್, ಸರಿಗೆ ಮಾಡಬೇಕಾದ ಸರಿಗೆಗೆ ಎಲ್ಲ ದೇ ದೆಮ್ಸೆಲ್ಫ್ ಆಪರೇಟ್ ಆ್ಯಂಡ್ ಫಿನಿಶ್ ದ ಘಾಟ್ ಸ್ಟೇಜ್. ಈಗ
ಘಾಟ್ ಆದ ನಂತರ ಅಂದ್ರೆ ಸ್ಕೆಲಿಟನ್ ಆದ ನಂತರ ಘಾಟ್ ಈಗ ನಾರ್ಮಲಿ ಬ್ಲ್ಯಾಕಿಶ್ ತರ ಕಾಣ್ತದೆ, ಅಂದ್ರೆ ಇಟ್ ಇಸ್ ದ ರಫ್ ಐಟಮ್, ಇದೊಂದು ಸ್ಕೆಲಿಟನ್ ಇರ್ತದೆ. ಅದು ನೆಕ್ಸ್ಟ್ ಥರ್ಡ್ ಇದು ಡಿಪಾರ್ಟ್ಮೆಂಟಿಗೆ ಬರ್ತದೆ. ಇದು ಸೆಮಿ ಫಿನಿಶ್ ಅಂದ್ರೆ ಪಾಲಿಶ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಬೇರೆ ಬೇರೆ ಸ್ಟೈಲ್ ಇದು ಪಾಲಿಶಿಂಗ್ ಇರ್ತದೆ. ಈಗ ಟ್ರೆಡಿಷನಲ್ ನಾವು ಕಡ್ಡಿ ಒಪ್ಪ ಅಂತ ಹೇಳ್ತೇವೆ, ಅಂದ್ರೆ ಬರ್ನಿಶಿಂಗ್ ಅಂತ, ಇಂಗ್ಲಿಷಲ್ಲಿ ಬರ್ನಿಶಿಂಗ್ ಅಂತ ಹೇಳ್ತೇವೆ. ಬರ್ನಿಶಿಂಗ್ ಅಂದ್ರೆ ಹೈ ಪಾಲಿಶ್ಡ್ ಸ್ಟೇನ್ಲೆಸ್ ಸ್ಟೀಲ್ ಪಿನ್ಗಳನ್ನು ಚಿನ್ನದ ಜೊತೆಗೆ ರಬ್ ಮಾಡೋದು, ಆವಾಗ ಅದಕ್ಕೆ ಒಂದು ಲಸ್ಟರ್ ಬರ್ತದೆ. ಮತ್ತೆ ಆಸಿಡ್ಸ್ ಯೂಸ್ ಮಾಡಿ ಚಟ್ಕ ಅಂತ ಹೇಳ್ತೇವೆ ಕಲರ್ ಬರಲಿಕ್ಕೆ, ಮತ್ತೆ ಎಲೆಕ್ಟ್ರೋಪ್ಲೇಟಿಂಗ್. ಬನ್ನಿ ಅದನ್ನು ನೋಡ್ಕೊಳ್ಳೋಣ. ಈಗ ನೋಡಿ ಇಲ್ಲಿ ಈ ಘಾಟ್ ನಾವು ಈ ಸ್ಟೇನ್ಲೆಸ್ ಸ್ಟೀಲ್ ಮೆಷಿನ್ ಅಲ್ಲಿ ಹಾಕಿದ ನಂತರ ಇದಕ್ಕೆ ಒಂದು ಶೈನಿಂಗ್ ಬರ್ತದೆ ನೋಡಿ. ಹೀಗೆ ಸ್ಟೇನ್ಲೆಸ್ ಸ್ಟೀಲ್ ಇದು ಪಿನ್ಗಳಿದ್ದೇವಲ್ಲ, ಆ ಪಿನ್ ಹೈ ಸ್ಪೀಡ್ ಅಲ್ಲಿ ತಿರುಗಿ ಅದಕ್ಕೆ ಸ್ಕ್ರಾಚ್ ಮಾಡಿದಾಗ, ತಿಕ್ಕಿದಾಗ ಚಿನ್ನಕ್ಕೆ ಒಂದು ಲಸ್ಟರ್ ಬರ್ತದೆ. ಲಸ್ಟರ್ ಬಂದ ನಂತರ ಹೀಗೆ ಲಸ್ಟರ್ ಬರ್ತದೆ. ಬಟ್ ಈ ಲಸ್ಟರ್ ಈಗ ಬಣ್ಣ ಇಲ್ಲ, ಕಲರ್ ಇಲ್ಲ. ಸೊ ಕಲರ್ ಮಾಡೋದು ಹೇಗಂತ ನೋಡುವ. ಈಗ ಇದೀಗ ಅವ್ರು ಮಾಡ್ತಾ ಇರೋದು ಗೋಲ್ಡ್ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಹೇಳಿ. ಎಲೆಕ್ಟ್ರೋಪ್ಲೇಟಿಂಗ್ ಅಂದ್ರೆ ಯಾವುದೇ ಚಿನ್ನದ ಇದಕ್ಕೆ ಆಭರಣಕ್ಕೆ 24 ಕ್ಯಾರೆಟ್ ಕೋಟಿಂಗ್ ಕೊಡೋದು, ಕಲರ್ ಬರೋದು. ಈಗ ಕೆಲಸ ಆಗುವಂತ ಇರೋದು 22 ಅಥವಾ 18 ಕ್ಯಾರೆಟ್ ಅಲ್ಲಿ. ಸೊ 22 ಮತ್ತೆ 18 ಕ್ಯಾರೆಟ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಅಲಾಯ್ಸ್ ಆರ್ ಇನ್ವಾಲ್ವ್ಡ್. ಸೊ ಅದರದ್ದು ಕಲರ್ ಬೇರೆ ಬೇರೆ ಇರ್ತದೆ. ಸೊ ನ್ಯೂಟ್ರಲ್ ಆಗಿ ಒಂದೇ ಗೋಲ್ಡ್ ಕಲರ್ 24 ಕ್ಯಾರೆಟ್ ಗೋಲ್ಡ್ ಕಲರ್ ಬರಲಿಕ್ಕೆ ಇದೀಗ ಎಲೆಕ್ಟ್ರೋಪ್ಲೇಟಿಂಗ್ ಪ್ರಾಸೆಸ್. ನೋಡಿ ಇದೀಗ ಖಾಲಿ ಡ್ರಮ್ ಆದದ್ದು ಜ್ಯುವೆಲ್ರಿ, ಇದು ಎಲೆಕ್ಟ್ರೋಪ್ಲೇಟಿಂಗ್ ಆದದ್ದು ಕೂಡ ಜ್ಯುವೆಲ್ರಿ. ಸೊ ಇದ್ರದ್ದು ಬಣ್ಣ ನೋಡಿ, ಇದು 22 ಕ್ಯಾರೆಟ್ ಕಲರ್ ಕಾಣ್ತದೆ, ಸ್ವಲ್ಪ ರೆಡ್ಡಿಶ್ ಯೆಲ್ಲೋ. ದಿಸ್ ಇಸ್ ಪ್ಯೂರ್ ಯೆಲ್ಲೋ ಕಲರ್ ಕಾಣ್ತದೆ ಎಲೆಕ್ಟ್ರೋಪ್ಲೇಟಿಂಗ್ ಆದ ನಂತರ. ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಈಗ ಇದಕ್ಕೆ ಎನ್ಗ್ರೇವಿಂಗ್ ಅಥವಾ ಸ್ಟೋನ್ ಸೆಟ್ಟಿಂಗ್ ಏನೆಲ್ಲ ಮಾಡ್ಲಿಕ್ಕಿದ್ರೆ, ಯಾವ್ದಾದ್ರು ಕಲ್ಲು ಕೂರ್ಸ್ಲಿಕ್ಕಿದ್ರೆ ಆ ಪ್ರಾಸೆಸ್ ಇದೆ. ಬನ್ನಿ ಅದನ್ನು ನೋಡೋಣ. ಈಗ ಘಾಟ್ ಆದ ನಂತರ, ಘಾಟ್ ಆಗಿ ಸೆಮಿ ಫಿನಿಶ್ ಪಾಲಿಶ್ ಆದ ನಂತರ ನೆಕ್ಸ್ಟ್ ಬರೋದು ಸೆಟ್ಟಿಂಗ್ ಡಿಪಾರ್ಟ್ಮೆಂಟ್. ಸೆಟ್ಟಿಂಗ್ ಅಂದ್ರೆ ಇಲ್ಲಿ ಕಲ್ಲುಗಳು ಅಥವಾ ಕಟ್ಟಿಂಗ್ ಎನ್ಗ್ರೇವಿಂಗ್ ವರ್ಕ್ ಮಾಡೋದಿದ್ರೆ, ಸ್ಟೋನ್ ಸೆಟ್ಟಿಂಗ್ ಇದ್ರೆ ಅಥವಾ ಡಿಸೈನ್ ಎನ್ಗ್ರೇವಿಂಗ್ ಇದ್ರೆ ಅದೆಲ್ಲ ಇಲ್ಲಿ ಮಾಡ್ತಾರೆ. ಸೊ ವಿವಿಧವಾದ ಟೈಪಿಗೆ ಸೆಟ್ಟಿಂಗ್ ಇರ್ತದೆ. ನಮಗೀಗ ಫಾರ್ ಎಕ್ಸಾಂಪಲ್ ಜಾತಿ ಕಲ್ಲು ಇದ್ರೆ, ಬಿಕಾಸ್ ಇಟ್ ನೀಡ್ಸ್ ಮೋರ್ ಸ್ಟರ್ಡಿ, ಅದಕ್ಕೆ ಬೇಸಲ್ ಸೆಟ್ಟಿಂಗ್ ಅಂತ ಹೇಳ್ತೇವೆ. ಕಲ್ಲು ಜಾಸ್ತಿ ಕಾಣಬೇಕು, ಎದ್ದು ಕಾಣಬೇಕಂತ ಹೇಳಿದ್ರೆ ಅದಕ್ಕೆ ಪ್ರಾಂಗ್ ಸೆಟ್ಟಿಂಗ್ ಅಂತ ಹೇಳ್ತೇವೆ. ಸೊ ಆ ಬೇರೆ ಬೇರೆ ಸ್ಟೈಲ್ ಸೆಟ್ಟಿಂಗ್ ಯೂಸ್ ಮಾಡಿ ಈ ಡಿಪಾರ್ಟ್ಮೆಂಟಲ್ಲಿ ಅವರು ಸ್ಟೋನ್ ಸೆಟ್ಟಿಂಗ್ ಮಾಡ್ತಾರೆ. ಇಲ್ಲಿ ಇವ್ರು ನೋಡಿ, ಈಗ ನವರತ್ನ ಬರ್ಫಿ ಬ್ಯಾಂಗಲ್ ಅಂತ ಹೇಳ್ತೇವೆ. ನವರತ್ನ ಕಲ್ಲುಗಳು ಬಂದ್ ಸೆಟ್ಟಿಂಗ್ ಇದ್ದ ಘಾಟಲ್ಲಿ ಸೆಟ್ಟಿಂಗ್ ಮಾಡ್ತಾ ಇರೋದು ನವರತ್ನ ಬರ್ಫಿ ಬಳೆ ಅಂತ ಹೇಳ್ತೀವಿ. ಇದು ಕೂಡ ಒಂದು ಟ್ರೆಡಿಷನಲ್ ಡಿಸೈನ್. ಇದೀಗ ಪ್ರತಿ ಸ್ಟೇಜ್ ನಾವೆಂತ ಮಾಡ್ತೇವೆ ಅಂದ್ರೆ, ಒಂದು ಕೈಯಿಂದ ಇನ್ನೊಂದು ಕೈ ಹೋಗೋ ಮೊದಲು ಐಟಮ್ ಕ್ವಾಲಿಟಿ ಚೆಕ್ ಅಂತ ಆಗ್ತದೆ. ಈಗ ಘಾಟ್ ಸ್ಟೇಜ್ ಇಂದ ಸೆಮಿ ಫಿನಿಶಿಗೆ ಹೋಗೋ ಮೊದಲು ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅದೀಗ ಆರ್ಡರ್ ಸ್ಪೆಸಿಫಿಕ್ ಪ್ರಕಾರ ಆಗಿದೆ ಇಲ್ವಾ, ವೆಯ್ಟ್ ಸರಿ ಉಂಟಾ, ಲೆಂತ್ ಸರಿ ಉಂಟಾ, ಡಿಸೈನ್ ಹಾಕಿದ್ದು ಸರಿ ಉಂಟಾ, ಅಥವಾ ಶೋಲ್ಡರ್ ಮಾಡಿದ್ದು ಕ್ಲೀನ್ ಆಗಿದೆಯಾ, ಪ್ರತಿ ಒಂದು ವಿಷಯ ನೋಡಬೇಕಾಗ್ತದೆ ಟು ಗಿವ್ ದ ಅಟ್ಮೋಸ್ಟ್ ಕ್ವಾಲಿಟಿ. ಸೊ ಈಗ ಇವರು ಅದರದ್ದು ಲೆಂತ್ ವೆಯ್ಟ್ ಎಲ್ಲ ನೋಡಿ ಅವ್ರು ಪಾಸ್ ಮಾಡಿದ್ರೆ ಮಾತ್ರ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತದೆ. ಹಾಗೇನೆ ಸೆಮಿ ಫಿನಿಶ್ ಆದ ನಂತರ ಸೆಟ್ಟಿಂಗ್ ಹಾಗೆ ಬಂದ ತಕ್ಷಣ ಫೈನಲ್ QC ಅಂತ ಆಗ್ತದೆ. ಅಂದ್ರೆ ಇಲ್ಲಿಂದ ಡಿಸ್ಪ್ಯಾಚ್ ಆಗುವ ಮೊದಲು ಅದರದ್ದು ಫೈನಲ್ ಕ್ವಾಲಿಟಿ, ಕಲರಿಂಗ್ ಸರಿಯಾಗಿದೆ, ಸ್ಟೋನ್ ಲೆವೆಲಿಂಗ್, ಪ್ರತಿ ಒಂದು ಡೀಟೇಲ್ ಕ್ಲೋಸ್ಲಿ ಅಬ್ಸರ್ವ್ ಮಾಡಿ ಸಿಂಗಲ್ ಹ್ಯಾಂಡೆಡ್ ಅವ್ರ ಹತ್ರ ಪವರ್ ಇದೆ ಈ ಐಟಮ್ ಅನ್ನು ಪಾಸ್ ಮಾಡೋದಾ ರಿಜೆಕ್ಟ್ ಮಾಡೋದಾ ಅಂತ. ಈಗ ಅಲ್ಲಿ ಅವರು QC ಫಸ್ಟ್ ಸ್ಟೇಜ್ ಅಂತ ನೋಡಿದ್ರು ಅಂದ್ರೆ ಅದರದ್ದು ಐಟಮ್ ಇದು ಫಿನಿಶ್ ನೋಡಿದ್ರು, ಡೈಮೆನ್ಷನ್ಸ್ ನೋಡಿದ್ರು, ವೆಯ್ಟ್ ನೋಡಿದ್ರು. ಇಲ್ಲಿ ಈ ಮೆಷಿನ್ ಮುಖಾಂತರ ನಾವು ಅದರದ್ದು ಪ್ಯೂರಿಟಿ ಟೆಸ್ಟ್ ಮಾಡ್ತೇವೆ. ಯಾಕಂದ್ರೆ ಘಾಟ್ ಸ್ಟೇಜ್ ಅಲ್ಲೇ ಇನ್ ಕೇಸ್ ಪ್ಯೂರಿಟಿ ರಾಂಗ್ ಇದ್ರೆ ರಿಜೆಕ್ಷನ್ ಮಾಡೋದು ಫಾಸ್ಟ್ ಆಗ್ತದೆ ಅಥವಾ ಬೆನಿಫಿಷಿಯಲ್ ಆಗ್ತದೆ. ಯಾಕಂದ್ರೆ ಘಾಟ್ ಸ್ಟೇಜ್ ಅಲ್ಲೇ ಇನ್ ಕೇಸ್ ಪ್ಯೂರಿಟಿ ಕಮ್ಮಿ ಉಂಟಂತ ಹೇಳಿದ್ರೆ ಆ ಪ್ರಾಡಕ್ಟ್ ಅನ್ನು ಫೈನಲೈಸ್ ಸ್ಟೇಜಿಗೆ ಹೋಗೋದು ಸರಿಯಲ್ಲ, ಯಾಕಂದ್ರೆ ಹಾಲ್ ಮಾರ್ಕ್ ಪಾಸ್ ಆಗೋದಿಲ್ಲ. ಸೊ ಹಾಗಾಗಿ ಈಗ ನಾವು ಇದೀಗ ಬಳೆ ಇವ್ರ ಮೆಷಿನ್ ಮುಖಾಂತರ ಪ್ಯೂರಿಟಿ ಟೆಸ್ಟ್ ಮಾಡ್ತಾರೆ. ಸ್ಟಾರ್ಟ್.
ಈಗ ನೋಡಿ ಇದರದ್ದು ಟೆಸ್ಟ್ ಆಯಿತು. ನೀವು ನೋಡಿದರೆ ಅದು ಸ್ಕಿನ್ ಪ್ಯೂರಿಟಿ ಆಫ್ ಗೋಲ್ಡ್ ಈಸ್ 91.84. ಈಗ ಹಾಲ್ಮಾರ್ಕ್ ಪಾಸ್ ಆಗಬೇಕಾದ್ರೆ 916 ಬಂದರೆ ಸಾಕು. ಬಟ್ ಆ್ಯಸ್ ಅ ಸ್ಟ್ಯಾಂಡರ್ಡ್ ನಾವು 918 ಇಡ್ತೇವೆ. ಯಾಕಂದರೆ ಜಸ್ಟ್ ಆ್ಯಸ್ ಎಂತ ಹೇಳ್ತಾರೆ ಎರರ್ ಲಾಸ್ ಬರ್ಲಿಕ್ಕಂತ ಹೇಳಿ ಸ್ವಲ್ಪ ಪ್ಯೂರಿಟಿ ಜಾಸ್ತಿನೇ ಇರ್ತದೆ. ದಿಸ್ ಮೆಷಿನ್ ಈಗ ಅದರಲ್ಲಿ ಬೇರೆ ಏನು ಧಾತು ಅಂತ ಕೂಡ ಹೇಳಿ ತೋರಿಸ್ತದೆ ನೋಡಿ. ಸಿಲ್ವರ್ ಉಂಟು, ಕಾಪರ್ ಉಂಟು. ಈಗ ಪರ್ಟಿಕ್ಯುಲರ್ಲಿ ಈ ಪ್ರಾಡಕ್ಟಲ್ಲಿ ನಾವು ಅಲಾಯಿಂಗ್ ಹೀಗೆ ಮಾಡ್ತೇವೆ, ಬಿಕಾಸ್ ಅದು ಬಳೆ ಸ್ಟ್ರೆಂತ್ ಬರಬೇಕಂತ ಹೇಳಿ ನಾವು ಅದರಲ್ಲಿ ಕಾಪರ್ ಜಾಸ್ತಿ ಇಡ್ತೇವೆ, ಸಿಲ್ವರ್ ಕಮ್ಮಿ ಇಡ್ತೇವೆ. ಹಾಗೆ ಬೇರೆ ಬೇರೆ ಐಟಮಿಗೆ ಹೊಂದಿ ಬೇರೆ ಬೇರೆ ಕಾಂಪೋಸಿಷನ್ ಇದು 22 ಕ್ಯಾರೆಟ್ ಅಲಾಯಿಂಗ್ ಆಗ್ತದೆ. ಸೊ ಈಗ ಈ ಐಟಮ್ ಪಾಸ್ ಆಯಿತು. ಇವ್ರು ಇದನ್ನು ನಮ್ಮ ಪ್ರಾಡಕ್ಟ್ ಕೋಡ್ ಹಾಕಿ ಎಂಟ್ರಿ ಮಾಡ್ತಾರೆ ಸಿಸ್ಟಮಲ್ಲಿ. ಸೊ ದಟ್ ಫ್ಯೂಚರಲ್ಲಿ ಇನ್ ಕೇಸ್ ರೆಫರೆನ್ಸ್ ಬೇಕಿದ್ರೆ ಇದರದ್ದು ಎಷ್ಟು ಪ್ಯೂರಿಟಿ ಇತ್ತು ಅಂತ ಹೇಳಿ ಈ ಪ್ರಾಡಕ್ಟ್ ಮುಖಾಂತರ ನಮಗೆ ಈ ಪ್ರಾಡಕ್ಟ್ ಕೋಡ್ ಮುಖಾಂತರ ಈ ಐಟಮ್ ಇದು ಎಲ್ಲ ಡೀಟೇಲ್ಸ್ ಸಿಗ್ತದೆ. ಯಾವ ಬ್ಯಾಚ್ ಇದು ಗೋಲ್ಡ್, ಎಲ್ಲಿಂದ ಬಂತು, ಯಾರು ಮಾಡಿದ್ರು, ಘಾಟ್ ಸ್ಟಾರ್ಟ್ ಮಾಡಿದ್ರು ಯಾರು, ಫಿನಿಶ್ ಯಾರು ಮಾಡಿದ್ರು, QC ಯಾರು ಮಾಡಿದ್ರು, ಟೆಸ್ಟ್ ಯಾರು ಮಾಡಿದ್ರು, A to Z ಡೀಟೇಲ್ ನಮಗೆ ಸಿಗ್ತದೆ. ಈಗ ನೀವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸ್ಟೆಪ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ. ರಾ ಗೋಲ್ಡಿಂದ ಹಿಡಿದು ಫೈನಲ್ ಪ್ರಾಡಕ್ಟ್ ಹೇಗೆ ಆಗೋದು ಅಂತ ಹೇಳಿ. ಚಿನ್ನದ ಕುಸುರು ಕೆಲಸ ಬಿಟ್ಟು ನಾವು ದೇವಸ್ಥಾನದ್ದು ವಸ್ತುಗಳನ್ನು ಕೂಡ ಮಾಡ್ತೀವಿ. ಟೆಂಪಲ್ ಆರ್ಟಿಕಲ್ ಇರ್ತವಲ್ಲ. ಈಗ ನೋಡಿ ಇದೊಂದು ಮಾರಿಯಮ್ಮನ ಮುಖ, ಚಿನ್ನದ ಮುಖ ಆಗ್ತಾ ಉಂಟು ಕೆಲಸ. ಸೇಮ್ ಹೀಗೆ ಗಣಪತಿಯ ಕಿವಿ ಇರಲಿ ಅಥವಾ ಪೂಜಾದ ಸಾಮಗ್ರಿಗಳು, ಅದು ವಿವಿಧವಾದ ಚಿನ್ನದಲ್ಲಿ ಮತ್ತು ಬೆಳ್ಳಿಯಲ್ಲಿ ಕೂಡ ನಾವು ಮಾಡ್ತೇವೆ. ಪ್ಲಸ್ ಈಗ ಚಿನ್ನದು ಕೂಡ 3 ಟೈಪ್ ಇದು ಮಾಡ್ಬೋದು. ನಾವೀಗ ಸಾಲಿಡ್ ಚಿನ್ನದ ಶೀಟ್, ಇದೀಗ ಸಾಲಿಡ್ ಚಿನ್ನದ ಶೀಟ್. ಸೊ ಹಿಂದೆ ಚಿನ್ನ ಕಾಣ್ತದೆ, ಟೋಟಲ್ ಸಾಲಿಡ್ ಚಿನ್ನದ ಶೀಟ್. ದಿಸ್ ಇಸ್ ದ ಹೆವಿಯೆಸ್ಟ್ ಗೇಜ್ ಐಟಮ್ ಒಂದು ನಾವು ಮಾಡ್ತೇವೆ. ಅದರ ಮಧ್ಯದು ಕಾಂಪೋಸಿಟ್ ಶೀಟ್ ಅಂತ ಹೇಳ್ತೇವೆ. ಕಾಂಪೋಸಿಟ್ ಶೀಟ್ ಅಂದರೆ ಈಗ ಅಲ್ಯೂಮಿನಿಯಂ ಕಾಂಪೋಸಿಟ್ ಶೀಟ್ ಬಿಲ್ಡಿಂಗಿಗೆಲ್ಲ ಫ್ರಂಟ್ ಫೇಸ್ ಮಾಡ್ತಾರಲ್ಲ, ಹಾಗೇನೆ ಇದು ಚಿನ್ನ ಮತ್ತು ಬೆಳ್ಳಿ ಒಟ್ಟಿಗೆ ಫ್ಯೂಸ್ ಮಾಡಿ ಅದರದ್ದು ತಗಡು ಮಾಡಿ ಅದಕ್ಕೆ ಎಂಬೋಸ್ ಕೆಲಸ ಮಾಡೋದು. ದಿಸ್ ಇಸ್ ಕಾಂಪೋಸಿಟ್ ಶೀಟ್. ಇದು ಜೋ ಇದೆ, ದಿಸ್ ಇಸ್ ಗೋಲ್ಡ್ ಶೀಟ್ ಲ್ಯಾಮಿನೇಷನ್. ಅಂದರೆ ಗೋಲ್ಡ್ ಶೀಟ್ ಲ್ಯಾಮಿನೇಷನ್ ಅಂದರೆ ಮರ್ಕ್ಯುರಿ ಹಾಕಿ ಅಮಾಲ್ಗಮೇಷನ್ ಪ್ರಾಸೆಸ್ ಯೂಸ್ ಮಾಡಿ ಥಿನ್ ಫಾಯಿಲ್ಸ್ ಆಫ್ ಗೋಲ್ಡ್ ಅಟ್ಯಾಚ್ ಮಾಡಿ ಮಾಡುವ. ನಮಸ್ಕಾರ, ನನ್ನ ಹೆಸರು ಗುಜ್ಜಾಡಿ ರಾಮದಾಸ್ ನಾಯಕ್. ನಾನು ಸ್ವರ್ಣ ಕಂಪನಿಯ ಡೈರೆಕ್ಟರ್ ಆಗಿದ್ದೇನೆ. ನಾನು ವೈಯಕ್ತಿಕವಾಗಿ 1980ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರ ಬಿಸ್ನೆಸ್ಸನ್ನು ಜಾಯಿನ್ ಮಾಡಿ ಇಂದಿಗೆ ಸಾಧಾರಣ 45 ವರ್ಷದಿಂದ ಈ ವ್ಯವಹಾರದಲ್ಲಿದ್ದೇನೆ. ನಮ್ಮ ತಂದೆಯವರು 1963ರಲ್ಲಿ ಈ ಸ್ವರ್ಣದ ಉದ್ದಿಮೆ, ನಮ್ಮ ಸ್ವರ್ಣ ಕಂಪನಿಯ ಇದನ್ನು ಶುರು ಮಾಡಿದರು. ಅದರ ಮೊದಲು ಅವರು ಒಂದು ಜ್ಯುವೆಲ್ಲರಿ ಅಂಗಡಿಯಲ್ಲಿ ಸುಮಾರು 21 ವರ್ಷ ಅನುಭವ ತಗೊಂಡು, ಮತ್ತು ಆ ಸಮಯದಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸಮಯದಲ್ಲಿ ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಅಂತ ಬಂತು. ಆ ಸಮಯದಲ್ಲಿ ಆ ಜ್ಯುವೆಲ್ಲರಿಯ ಓನರು ಆ ಅಂಗಡಿಯನ್ನು ಮುಚ್ಚಿದರು. ಆ ಸಂದರ್ಭದಲ್ಲಿ ತಂದೆಯವರಿಗೆ ಬೇರೆ ಯಾವ ಉದ್ಯೋಗ ಇಲ್ಲದೇ ಇರೋದ ಕಾರಣ ಈ ಚಿನ್ನದ ವ್ಯವಹಾರವನ್ನು ಅವರು ಆರಂಭ ಮಾಡಿದರು. ಆರಂಭ ಮಾಡುವಾಗ ಅವರ ಹತ್ರ ಕ್ಯಾಪಿಟಲ್ ಏನಿರಲಿಲ್ಲ, ಆದರೆ ಸಪ್ಲೈಯರ್ಸ್ ಮತ್ತು ಕಸ್ಟಮರದ್ದು ಒಳ್ಳೆ ಫೇತ್ ಇದ್ದದ್ರಿಂದ ಬಿಸ್ನೆಸ್ ಚೆನ್ನಾಗಿ ನಡೀತು. ಇದು ಇಂದಿಗೂ ಅದು ಕಂಟಿನ್ಯೂ ಆಗಿ ಬಂದಿದೆ. ಅವರಿಗೆ ನಾವು 6 ಜನ ಮಕ್ಕಳು, ಗಂಡು ಮಕ್ಕಳು. ನಾವೆಲ್ಲ ಈಗ ಈ ಬಿಸ್ನೆಸ್ನಲ್ಲಿದ್ದೇವೆ. ಎಲ್ರಿಗೂ ಒಳ್ಳೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು ಅಕಾಡೆಮಿಕ್ ಒಳ್ಳೆ ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಒಬ್ಬೊಬ್ಬ ತಮ್ಮಂದಿರು ಒಂದೊಂದು ಡಿಪಾರ್ಟ್ಮೆಂಟನ್ನು ನಾವು ಅದನ್ನು ಎಕ್ಸ್ಪರ್ಟೀಸ್ ಮಾಡ್ಕೊಂಡು ಬಂದಿದ್ದೇವೆ. ನಾನು ಮ್ಯಾನುಫ್ಯಾಕ್ಚರಿಂಗ್ ಸೈಡ್ನಲ್ಲಿ ಹೋಗಿದ್ದೇವೆ. 1983ರಲ್ಲಿ ನಾವು ಸ್ವರ್ಣೋದ್ಯಮ ಅಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಟೈಪಿನ ಚಿನ್ನದ ಕೆಲಸಗಾರನ್ನು ನಾವು ಒಂದು ರೂಫ್ನ ಅಡಿಯಲ್ಲಿ ತಂದು ಚಿನ್ನದ ಕೆಲಸವನ್ನು ಮಾಡುವಂಥ ಒಂದು ಕ್ರಮವನ್ನು ಜಾರಿಗೆ ಮಾಡಿತು. 1992ರಲ್ಲಿ ಚಿನ್ನದ ಆಭರಣವನ್ನು ಮಾಡುವಂಥ ವೃತ್ತಿಯನ್ನು, ಅದನ್ನು ಟ್ರೆಡಿಷನಲ್ ಆಗಿ ಮಾಡುವ ಕಮ್ಯುನಿಟಿಯನ್ನು ಬಿಟ್ಟು ಬೇರೆ ಸೋಷಿಯೋ ಎಕನಾಮಿಕಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರ ಮಕ್ಕಳಿಗೆ, ಹೆಣ್ಣುಮಕ್ಕಳಿಗೆ ನಾವು ಕಲಿಸ್ಲಿಕ್ಕೆ ಶುರು ಮಾಡಿದ್ದು. ಅದು ನಮ್ಮದು ಇವತ್ತು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿದೆ. ಮತ್ತು ಸಾಧಾರಣ ನಾವೊಂದು ಕಳೆದ 30 ವರ್ಷದಲ್ಲಿ ಸುಮಾರು 850 ಹುಡುಗಿಯರಿಗೆ ಚಿನ್ನದ ಕೆಲಸ ವೃತ್ತಿಯನ್ನು ಕಲಿಸಿಕೊಟ್ಟು ಅವರನ್ನು ಪೂರ್ತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ನಾವು ರಿಕ್ರೂಟ್ ಮಾಡಿದ್ದೇವೆ.
ಅವರು ಮದುವೆ ಆಗುವವರೆಗೂ ಕೆಲಸ ಮಾಡಿ ನಮ್ಮ ಸಂಸ್ಥೆಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ನೆಕ್ಸ್ಟ್ ಜನ್ರೇಷನ್ ಇವತ್ತು ಬಂದಿದ್ದಾರೆ. ಸೊ ಅವರು ಕೂಡ ಒಳ್ಳೆಯ ಎಜುಕೇಷನ್ ತಗೊಂಡು ಬಿಟ್ಟು ಈ ದಂಧೆಯನ್ನು ಮುಂದುವರಿಸ್ತಾ ಇದ್ದಾರೆ.